Everyone, welcome to my channel once again. I'm Ravikumar. So ನೀವು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡೋದಾದ್ರೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ. ನಾನು ಡಿಪ್ಲೊಮೊ, SSLC, ಇಂಜಿನಿಯರಿಂಗು ಸುಮಾರಕ್ಕೆ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಸುಮಾರು ಜನ 20 ಸೀರೀಸ್ ಮಕ್ಕಳು ಸರ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮೇ 9th ನಂದು ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ ಆಕ್ಚುಲಿ ಈ ಏನೊಂದು ಟೈಮ್ ಟೇಬಲ್ ನೋಡ್ತಾ ಇದ್ದೀರಾ, ಇದು ಒಂದು 15 ಸೀರೀಸ್ ನ ಟೈಮ್ ಟೇಬಲ್ ಆಗಿರುತ್ತೆ. 15 ಸೀರೀಸ್ ಅಂದ್ರೆ ಇದು 2015 ಮೇಲಿರುವಂತಹ ಕರಿಕ್ಯುಲಮ್. ಆಕ್ಚುಲಿ ನಿಮಗೆ ಇನ್ನ ಎಕ್ಸಾಮ್ಸ್ ನ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ ಇದೆಲ್ಲ 15 ಸೀರೀಸ್ ಯಾರಾದ್ರೂ ನೋಡ್ತಾ ಇದ್ರೆ ಸೊ ಅವ್ರಿಗಿರುವಂತಹ ಒಂದು ಟೈಮ್ ಟೇಬಲ್ ಇಲ್ಲಿ ನೀವು ನೋಡ್ತಾ ಇರುವಂತದ್ದು. ಆಲ್ರೆಡಿ ಈಗ 5th ಇಂದ ಸ್ಟಾರ್ಟ್ ಆಗಿದೆ ಅವರಿಗೆ. ಸೊ 5th ಅಂದ್ರೆ ಈ ನೆನ್ನೆಯಿಂದ ಶುರು ಆಗಿದೆ ಅವರಿಗೆ. ಸೊ ಈ ಎಲ್ಲಾ ಸಬ್ಜೆಕ್ಟ್ಸ್ ಅವ್ರದ್ದೇನೆ. ನೋಡಿ ಇಲ್ಲಿ ಏನಂದ್ರೆ 15 ಇದೆ, ಇದೆಲ್ಲ ಅವ್ರಿಗೇನೆ. ಫಸ್ಟ್ ಆಫ್ ಆಲ್ ನಿಮ್ಗೆ 9th ಎಕ್ಸಾಮ್ ಆಗ್ಬೇಕಂದ್ರೆ ನಿಮ್ಗೆ ಹಾಲ್ ಟಿಕೆಟ್ ಕೊಡ್ಬೇಕಲ್ವಾ. ಸೊ ಹಾಲ್ ಟಿಕೆಟ್ ಕೊಡದಿರ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೆನ್ನೆ ತಾನೇ ತುಮಕೂರಿಂದ ನಂದಿನಿ ಅಂತ ಒಬ್ಬ ಸ್ಟೂಡೆಂಟ್ ಸರ್ ನಂಗೆ 9th ಎಕ್ಸಾಮ್ ಇದೆ, ನಾನು ಸ್ಟಡಿ ಮಾಡ್ತಾ ಇದೀನಿ ಅಂತಂದ್ರು. ಖಂಡಿತ ನೀವು ನಾಳೆನೆ ಎಕ್ಸಾಮ್ ಅನ್ಕೊಂಡು ಸ್ಟಡಿ ಮಾಡಿ, ಆ ದಿನ ಒಳ್ಳೇದೇನೆ. ಸೊ ದಟ್ ಈಸ್ ವೆರಿ ಗುಡ್ ಆಕ್ಚುಲಿ. ಓಕೆ, ಬಟ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಎಕ್ಸಾಮ್ ನ ಡೇಟ್ಸ್ ಬಗ್ಗೆ. ನಿಮ್ಗೆ ಇನ್ನ ಹಾಲ್ ಟಿಕೆಟ್ ಕೊಟ್ಟಾಗ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಯಾವ ಡೇಟ್ ಅಂತೇಳಿ. ನಿಮ್ಗೆ ಆಕ್ಚುಲಿ ಏನ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಆ ಟೈಮ್ ಟೇಬಲ್ ಈಗ ಜಸ್ಟ್ ಟೆಂಟೇಟಿವ್ ಟೈಮ್ ಟೇಬಲ್. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಟೈಮ್ ಬೀಯಿಂಗ್ ಕೊಟ್ಟುವಂತಹ ಟೈಮ್ ಟೇಬಲ್ ಆಗಿರುತ್ತೆ. ಆ ಟೈಮ್ ಟೇಬಲ್ ಪ್ರಕಾರ ನಿಮ್ಗೆ ಎಕ್ಸಾಮ್ಸ್ ಇರೋದಿಲ್ಲ. ಹಾಗಾದ್ರೆ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಕೇಳಿದ್ರೆ 18th ಮೇಲೆ 18th ಆಫ್ ದಿಸ್ ಮಂತ್ ದೇ ವಿಲ್ ಬಿ ಅನೌನ್ಸಿಂಗ್ ದ ಟೈಮ್ ಟೇಬಲ್. ಮತ್ತೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್ ಈ ಸತಿ ಥಿಯರಿ ಫಸ್ಟ್ ಆಗುತ್ತಾ? ಖಂಡಿತ ಆ ಒಂದು ಆರ್ಡರ್ ಪ್ರಕಾರ ಥಿಯರಿ ಫಸ್ಟ್ ಆಗುತ್ತೆ, ಆಮೇಲೆ ಪ್ರಾಕ್ಟಿಕಲ್ಸ್ ಆಗುತ್ತೆ ಅಂತ. ಓಕೆನಾ? ಸೊ ಆತರ ಆಗಿರೋದುಂಟು. ಯಾಕಂದ್ರೆ ನೀವೆಲ್ಲ ಹೊಸದಾಗಿ ಸೇರುವಂತ ವಿದ್ಯಾರ್ಥಿಗಳು ಆತರ ಮಾಡಲ್ಲ ಅಂತ ಅನ್ಕೊಂತಾ ಇರ್ತೀರಾ. ಖಂಡಿತ ಇಲ್ಲ, ಇದಕ್ ಮುಂಚೆ ಆತರ ಆಗಿದೆ. ಫಸ್ಟ್ ಥಿಯರಿ ಮಾಡಿ ಆಮೇಲೆ ಪ್ರಾಕ್ಟಿಕಲ್ಸ್ ಮಾಡೋದು ಕೂಡ ಉಂಟು. ಸೊ ಇದೆಲ್ಲ ಕೂಡ ನೋಡ್ತಾ ಇರುವಂತದ್ದು ನೀವು 15 ಸೀರೀಸ್. ನೋಡಿ 15 ಸೀರೀಸ್ ಅಲ್ಲಿ ಕೂಡ ಯಾರಾದ್ರೂ ಮ್ಯಾಥ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಸೊ 15 ಸೀರೀಸ್ ಮ್ಯಾಥ್ಸ್ ಬಂದು 8 ಎಕ್ಸಾಮ್ ಇರುವಂತದ್ದು. ಅದೇ ರೀತಿಯಾಗಿ 15 ಸೀರೀಸ್ ನ M2 ಕೂಡ ಇರುತ್ತೆ. M2 ಮತ್ತೆ M1 ಎರಡು ಇರುತ್ತೆ. ಓಕೆನಾ? ನಾವು ಇನ್ನ ಸುಮಾರು ಜನ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಕೇಳ್ತಾ ಇದ್ರಿ. ನಾನು ಹೇಳುವಂತದ್ದು ಇಷ್ಟೇನೆ. ನನ್ನ ವೆಬ್ಸೈಟ್ ಅಲ್ಲಿ ಇರುವಂತಹ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ರೆಫರ್ ಮಾಡ್ಕೊಳ್ಳಿ. ಏನು 20 ಸೀರೀಸ್ ಎಸ್ಪೆಷಲಿ 20 ಸೀರೀಸ್ ನ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇದಾರೆ ಸರ್ ನಮಗೆ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂತ. 20 ಸೀರೀಸ್ ನ ವಿದ್ಯಾರ್ಥಿಗಳು ಈಗ ನನ್ನ ವೆಬ್ಸೈಟ್ ನೋಡ್ತಾರೆ mathswithme.in ಅಂತ ಹೇಳಿ. ಈ ಡಿಪ್ಲೊಮಾಕ್ ಬಂದಾಗ ಇಲ್ಲಿ 20 ಮ್ಯಾಥ್ಸ್ ಅಂತ ಇದೆ. ಈ 20 ಮ್ಯಾಥ್ಸ್ ನೀವು ಅಬ್ಸರ್ವ್ ಮಾಡಬಹುದು. ನೀವು ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜ್ ಬಂದ್ರೆ ನಿಮ್ಗೆ ಲಿಸ್ಟ್ ಆಫ್ ವಿಡಿಯೋಸ್ ಇದೆ. ಈ ವಿಡಿಯೋಸ್ ನ ನೀವು ಫಾಲೋ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ನೋಡ್ತಾ ಇದ್ರೆ ಮ್ಯಾಟ್ರಿಸಸ್, ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕ್ರಾಮರ್ಸ್ ಟೂಲ್, ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, ಅದೇ ರೀತಿಯಾಗಿ ಟ್ರಿಗ್ನಾಮೆಟ್ರಿ, ಡಿಫರೆನ್ಸಿಯೇಷನ್, ಸ್ಟ್ರೈಟ್ ಲೈನ್ಸ್. ಸೊ ಇದೆಲ್ಲ ವಿಡಿಯೋಸ್ ಇದೆ. ಓಕೆನಾ? ಇದು 20 ಸೀರೀಸ್ ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ 25 ಸೀರೀಸ್ ನ ವಿದ್ಯಾರ್ಥಿಗಳು ಕೂಡ ಈಗ ಆಲ್ರೆಡಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಲೈವ್ ವಿಡಿಯೋಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು? ಸೊ ಸರ್ ನಮ್ಗೆ ಇವಾಗೆ ಸ್ಟಾರ್ಟ್ ಮಾಡಿ ಅಂತ ಇದ್ರೆ ನೀವು ಕಮೆಂಟ್ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಆದಷ್ಟು ಬೇಗ ನಾನು ಲೈವ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಸರ್ ನನಗೆ 20 ಸೀರೀಸ್ ನ ಬೇಕು, 20 ಸೀರೀಸ್ ನಾನು ಓದಿಲ್ಲ ಅನ್ನೋರು ಇರ್ತಿರೋ, ನನ್ನ ಮೊಬೈಲ್ ಆಪ್ ರವಿ ನಂದಿ ಅಂತ ಮೊಬೈಲ್ ಆಪ್. ಸೊ ಯು ಕ್ಯಾನ್ ವಿಸಿಟ್ ದಿಸ್ ಒನ್. ಸಿ ಇದೇನ್ ನೋಡ್ತಾ ಇದ್ರ ಲೋಗೋ, ಇದು RR ಅಂತ ಇದೆ. ಇದು ರವಿ ನಂದಿ ಅನ್ನೋದು ಇದು ನನ್ನ ಮೊಬೈಲ್ ಆಪ್ ಆಗಿರುತ್ತೆ. ಈ ಮೊಬೈಲ್ ಆಪ್ ನ ಮುಖಾಂತರ ಕೂಡ ನೀವು ಡಿಫರೆಂಟ್ ಕೋರ್ಸಸ್ ಗೆ ವಿಸಿಟ್ ಮಾಡಬಹುದು. ಯಾರಾದ್ರೂ ವಿದ್ಯಾರ್ಥಿಗಳು ಸರ್ ನನಗೆ ಯೂಟ್ಯೂಬ್ ಅಲ್ಲಿ ಪರ್ಟಿಕ್ಯುಲರ್ ವಿಡಿಯೋ ಸಿಗೋದಿಲ್ಲ, ಯಾವ ವಿಡಿಯೋ ನಾನು ಫಾಲೋ ಮಾಡಬೇಕು ಅಂತ ಇದ್ರೆ ಸೊ ಅವಾಗ ಏನ್ ಮಾಡಿ, ನೀವು ಈ ಒಂದು ಆಪ್ ಅನ್ನ ಓಪನ್ ಮಾಡಿದ್ರೆ ಸೊ ಇದಕ್ಕೆ ಲ್ಯಾಪ್ಟಾಪ್ ಮುಖಾಂತರ ಕೂಡ ನೀವು ನೋಡ್ಬೋದು. ಇಲ್ಲಿ ಲ್ಯಾಪ್ಟಾಪ್ ಮುಖಾಂತರ ಈ ತರ ನಿಮಗೆ ಕೋರ್ಸಸ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈಗ ಲೇಟೆಸ್ಟ್ ಆಗಿ ಯಾರೆಲ್ಲ M2 C25 ನ M2 ನೋಡ್ತಾ ಇದ್ರಿ, ಇಲ್ಲಿ C25 ಸೀರೀಸ್ ನ M2 ಆಲ್ರೆಡಿ ಕಂಪ್ಲೀಟ್ ರೆಡಿ ಇದೆ. ಸೊ ಇದು ಮೊಬೈಲ್ ಆಪ್ ಅಲ್ಲಿ ಇಡುವಂತಹ ಪಾಸಿಂಗ್ ಪ್ಯಾಕೇಜ್. ನಿಮ್ಗೆ ಕಂಟೆಂಟ್ ಅಲ್ಲಿ ನೋಡಿದಾಗ ಮ್ಯಾಕ್ಸಿಮಮ್ ನೋಡಿ ಯೂನಿಟ್ 1 ಅಲ್ಲಿ ಇರುವಂತಹ ವಿಡಿಯೋಸ್ ಇವೆಲ್ಲ. ಅದೇ ರೀತಿಯಾಗಿ ಯೂನಿಟ್ 2 ಕೂಡ ಇದೆ. ನೀವು ಯೂನಿಟ್ 1 ಮತ್ತೆ ಯೂನಿಟ್ 2 ನಾನೇನು ಅಪ್ಲೋಡ್ ಮಾಡಿದೀನಿ ಈ ವಿಡಿಯೋಸ್ ನೋಡಿದ್ರೆ ಸಾಕು, ನೀವು ಆರಾಮಾಗಿ ಒಂದು 80 ಅಲ್ಲ 90 ಮಾರ್ಕ್ಸ್ ಅನ್ನು ತೆಗೆಯೋಕೆ ನಿಮ್ಗೆ ಕೆಪಾಸಿಟಿ ಬರುತ್ತೆ. ಸೊ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಮೊಬೈಲ್ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಮೊಬೈಲ್ ಆಪ್ ಅನ್ನು ವಿಸಿಟ್ ಮಾಡಬಹುದು. ಅದೇ ರೀತಿಯಾಗಿ ಇನ್ನು 20 ಸೀರೀಸ್ ವಿದ್ಯಾರ್ಥಿಗಳು ಕೇಳೋದಾದ್ರೆ 20 ಸೀರೀಸ್ ಕೂಡ ಇಲ್ಲಿ ನಿಮ್ಗೆ C20 ನೋಡ್ತಾ ಇದ್ರೆ ಇಲ್ಲಿ 20SC011T ಅಂತಿದೆ. ಬಟ್ ತೊಂದರೆ 20SC01T ಅಂತ ಇದೇ ನಿಮ್ಗೆ ಬೇಕಾಗಿರುವಂತಹ 20 ಸೀರೀಸ್ ನ ಮ್ಯಾಥ್ಸ್. 20 ಸೀರೀಸ್ ನ ವಿದ್ಯಾರ್ಥಿಗಳು ಈ ಸರಿ DCT ಕಟ್ಟಿರ್ತೀರಾ. DCT ನಲ್ಲಿ ಕಂಪ್ಲೀಟ್ ಆದ್ರೇನೆ ನಿಮ್ಗೆ ಫ್ಯೂಚರ್ ಹೋಗಕ್ ಆಗುವಂತದ್ದು. ಹಾಗಾಗಿ ನೀವು ಚಾನ್ಸ್ ತಗೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ
ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ. ಸುಮ್ನೆ ಟೈಮ್ ಪಾಸ್‌ಗೆ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಓಕೆ. ಸೊ ಒನ್ಸ್ ನೀವು ಕಟ್ಟಿದೀರ ಅಂತಂದ್ರೆ ಖಂಡಿತವಾಗ್ಲೂ. ಮತ್ತೆ ಈಗ ನನಗೆ ಆಫ್‌ಲೈನ್ ಅಲ್ಲಿ ಕೂಡ ಮಕ್ಕಳು ಬರ್ತಾ ಇದಾರೆ. ನೀವೇನಾದ್ರೂ ನಿಯರ್ ಬೈ ಇದ್ದು ಅಥವಾ ಇಲ್ಲ ಆಫ್‌ಲೈನ್ ಟೀಚಿಂಗ್ ಬೇಕು ಅನ್ನಂಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ವಾಟ್ಸ್ಆಪ್ ಗ್ರೂಪ್‌ನ ನೀವು ಜಾಯಿನ್ ಆಗ್ಬೋದು ಅಥವಾ ಇಲ್ಲಿ ನಾನು ಕಾಂಟ್ಯಾಕ್ಟ್ ಅಸ್ ಅಂತ ಕೊಟ್ಟಿದ್ದೀನಿ ಕೆಳಗಡೆ. ಇಲ್ಲಿ ಕೂಡ ನೀವೇನ್ ಮಾಡ್ಬೋದು ಡೈರೆಕ್ಟ್ ಆಗಿ ಒಂದು ವಾಟ್ಸ್ಆಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್‌ನ ಮಾಡ್ಬೋದು. ಓಕೆ. ಸೊ ಇಷ್ಟು ನಿಮ್ಗೆ ಬೇಕಾಗಿರುವಂತಹ ಮಾಹಿತಿ. ನಿಮ್ಗೆ ಕ್ಲಾಸ್ ಬೇಕು ಅಂದ್ರೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಈಗಲೇ ನಾವು ಆದಷ್ಟು ಬೇಗನೆ ಲೈವ್ ಕ್ಲಾಸಸ್‌ನ ಶುರು ಮಾಡೋಣ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.